ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ಆಲ್ಮೋಸ್ಟ್ ನಾನು ಇಲ್ಲಿ ಬಂದು ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡಿದ್ದೆಲ್ಲ ನೀವು ಹಳೆ ವ್ಲಾಗಲ್ಲಿ ನೋಡಿದ್ದೀರಾ. ಸೊ ಈ ವ್ಲಾಗಲ್ಲಿ ಏನು ಅಂತಂದರೆ ನಾನು ಇಲ್ಲಿಂದ ಸೀದಾ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಕಾಠ್ಮಂಡುನಲ್ಲಿ ನಾವು ಉಳಿದಿರೋ ರೂಮಿಂದ ಒಂದು ಸ್ವಲ್ಪ ದೂರದಲ್ಲೇ ಆ ಪಶುಪತಿನಾಥ್ ದೇವಸ್ಥಾನ ಇರೋದು. ಸೊ ಇವಾಗ ಸೀದಾ ಅಲ್ಲಿಗೆ ಹೋಗೋಣ. ಇವತ್ತಿನೇನಾಗುತ್ತೆ ಅಂತ ನೋಡೋಣ. ನೋಡಿ ಪಶುಪತಿನಾಥ್ ಎಂಟ್ರೆನ್ಸ್ಗೆ ಒಳಗಡೆ ಹೋಗೋಣ. ಪಶುಪತಿನಾಥ ದೇವಾಲಯ ಒಂದು ಪ್ರಸಿದ್ಧ ಮತ್ತು ಪವಿತ್ರ ಹಿಂದೂ ದೇವಾಲಯ ಸಂಕೀರ್ಣವಾಗಿದ್ದು ಇದು ಭಾಗಮತಿ ನದಿಯ ದಡದಲ್ಲಿದೆ. ಈ ಕಟ್ಟಡವನ್ನ 5ನೇ ಶತಮಾನದಲ್ಲಿ ಲಿಚ್ವಿ ರಾಜ ಪ್ರಚಾರ ದೇವ್ ಅವರು ಅಂದಿನ ಕಟ್ಟಡವನ್ನ ಗೆದ್ದಲು ಹಿಡಿದ ನಂತರ ನಿರ್ಮಿಸಲಾಗಿದೆ. ನೇಪಾಳ ಮತ್ತು ಭಾರತದ ಪ್ರತಿಯೊಂದು ಮೂಲೆಯಿಂದ ಹಿಂದೂಗಳು ತಮ್ಮ ಪೂರ್ವಜರ ಅಂತ್ಯಕ್ರಿಯೆ ನಡೆಸಲು ಇಲ್ಲಿಗೆ ಆಗಮಿಸುತ್ತಿರ್ತಾರೆ. ಪಶುಪತಿನಾಥ ದೇವಾಲಯದ ಆವರಣದಲ್ಲಿ ಸಾಯುವವರು ಮನುಷ್ಯರಾಗಿ ಮರುಜನ್ಮ ಪಡೆಯುತ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲಿದೆ. ಅದಕ್ಕಾಗಿ ಹೆಚ್ಚಿನ ಜನರು ತಮ್ಮ ಸಾವಿನ ಕೊನೆಯ ದಿನಗಳಲ್ಲಿ ಇಲ್ಲಿಗೆ ಬಂದು ಕಳೆಯಲು ಇಚ್ಛಿಸುತ್ತಾರೆ. ಈ ನದಿಯನ್ನ ಪವಿತ್ರ ಗಂಗೆಗೆ ಹೋಲಿಸ್ತಾರೆ. ಹಾಗೆ ಇದೇ ನದಿಯ ದಡದಲ್ಲಿ ಶವಗಳನ್ನು ಸುಟ್ಟು ಅದರ ಬೂದಿಯನ್ನು ಕೂಡ ವಿಸರ್ಜಿಸಲಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪಶುಪತಿನಾಥ ದೇವಸ್ಥಾನದ ಹತ್ರನೇ ಇಲ್ಲಿ ಹೆಣಗಳನ್ನ ಕೂಡ ಸುಡ್ತಾರೆ. ಒಳಿತು ಮಾಡು ಮನುಷ್ಯ, ನೀನು ಇರೋದು 3 ದಿವಸ ಅಂತ. ಮನುಷ್ಯಂಗೆ ತುಂಬ ಅಹಂಕಾರ ಬಂದಾಗ ಸುಡುಗಾಡು ಸಮಾಧಿ ಹತ್ರ ಬರಬೇಕಂತೆ. ಸೊ ಆವಾಗ ಅರ್ಥ ಆಗುತ್ತಂತೆ ನಮ್ಮ ಜೀವನ ಇಷ್ಟೇ ನಶ್ವರ ಅಂತ. ನೋಡಿ ಇಲ್ಲಿ ಎಷ್ಟು ಜನ ನಾನು ಅಂತ ಮೆರೆದವರು, ಮಣ್ಣಾದರೂ ಇಲ್ಲ ಕೆಂಡವಾದರು. ರೇಣು ರನಾ ನಾ ನೋಡಿ, ಈ ನದಿ ಬಂದು ಭಾಗಮತಿ ನದಿ. ಆ ಭಾಗಮತಿ ದಡದಲ್ಲೇನೆ ಪಶುಪತಿನಾಥ ಮತ್ತು ಇಲ್ಲಿ ಒಂದು ಘಾಟ್ ಇದೆ. ಸೊ ಈ ಘಾಟಲ್ಲಿ ಹೆಣಗಳನ್ನು ಸುಡೋಂಥ ಕೆಲಸಗಳು ನಡೆಯುತ್ತೆ. ಸೊ ಇದನ್ನು ನೋಡ್ತಿದ್ದಾಗ ಅನಿಸುತ್ತೆ, ನಾವು ಎಷ್ಟೇ ದುಡ್ಡು ಮಾಡಿದ್ರು ಏನೇ ಮಾಡಿದ್ರು ಏನು ಗುರು ಪ್ರಯೋಜನ, ಒಂದಲ್ಲ ಒಂದಿನ ಅಂತೂ ಇಲ್ಲಿ ಫಿಕ್ಸ್ ಅಲ್ಲ ಅಂತ ಅನ್ಸುತ್ತೆ. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಮತ್ತೆ ನನಗೆ ಇನ್ನೊಂದು ತಲೆಯಲ್ಲಿ ಏನು ಬಂತು ಅಂತಂದರೆ, ಈಗ ಇಲ್ಲಿ ನಡೀತಾ ಇರೋ ಅಂದರೆ ಈ ಅಂತಿಮ ಕಾರ್ಯಕ್ಕೆ ನನಗೂ ಸಂಬಂಧ ಇಲ್ಲ. ಆದರೂ ಈ ಅಂತಿಮ ಕಾರ್ಯದಲ್ಲಿ ಬಂದು ನಾನು ಒಂದು ಭಾಗವಹಿಸ್ತಾ ಇದ್ದೀನಿ ಅಂತಂದರೆ ಮೇ ಬಿ ಮ್ಯೂಚುವಲ್ ಕನೆಕ್ಷನ್ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಂತ ನನಗನ್ಸುತ್ತೆ. ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ ನನಗೆ ಏನು ಹೇಳಬೇಕು ಅಂತ, ಬಟ್ ನನಗೆ ಅದು ಅನ್ನಿಸ್ತು. ಈಗ ಅವ್ರು ಯಾರೋ, ನಾನು ಯಾರೋ, ಬಟ್ ನಾನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಒಂದು ಅವರಿಂದ ಯಾಕೆ ಬಂದು ಕೂತ್ಕೊಳ್ಳೋದನ್ನು ನಾನು ನೋಡ್ತಾ ಇದ್ದೀನಿ. ನನಗನ್ಸೋ ಪ್ರಕಾರ ಎಲ್ಲೋ ಒಂದು ಕನೆಕ್ಷನ್ ಇರ್ಬೋದೇನೋ, ದೇವರು ಅದನ್ನು ಈ ಒಂದು ಜಾಗದಲ್ಲಿ ಅದನ್ನು ಇದು ಮಾಡ್ತಾ ಇರ್ಬೋದೇನೋ ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ನೋಡಿ, ಅವ್ರ ರಿಲೇಟಿವ್ಸು ಎಲ್ಲರೂ ಕೂಡ ಈ ಕಡೆ ಸೈಡಲ್ಲಿ ಇರ್ತಾರೆ. ಅದರ ಕಾರ್ಯಗಳನ್ನ ಹೆಂಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಗಾಡಿ ಒಂಚೂರು ರೆಡಿ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ. ಯಾಕೆ ಅಂತಂದರೆ ಆಲ್ಮೋಸ್ಟು ವೀಸಾ ನಾಳೆಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಗಾಡಿ ಒಂದು ಸಲ ರೆಡಿ ಮಾಡಿಸ್ಕೊಂಡು ಇಲ್ಲೇ KTM ಶೋರೂಮ್ ಇದೆ. ಸೊ KTM ಶೋರೂಮ್ಗೆ ಹೋಗಿ ಗಾಡಿನ ಒಂದು ಚೆಕ್ ಮಾಡಿಸ್ಬಿಡೋಣ ಅಂಥೇಳಿ ಈಗ ಫಸ್ಟ್ ವಾಟರ್ ವಾಶ್ ಕೆಲಸಕ್ಕೆ ಬಂದಿದ್ದೀನಿ. ಇದನ್ನು ಮುಗಿಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೊರಡ್ತೀನಿ. ಗಾಡಿ ಕ್ಲೀನಾಗಿ ರೆಡಿ ಆಯಿತು. ನೋಡಿ, ವಾಶು ಸಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಎಷ್ಟು ತಗೊಂಡ್ರು ಅಂತಂದರೆ ನೇಪಾಳಿ 220 ರೂಪಾಯಿ, ನಮ್ಮ ದುಡ್ಡಲ್ಲಿ 130 ರೂಪಾಯಿ ಆಗುತ್ತೆ. ಬಟ್ ತೊಂದರೆ ಇಲ್ಲ, ನೋಡಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ನೇಪಾಳದಲ್ಲಿ KTM ಸರ್ವಿಸ್ ಸೆಂಟರ್ನ ಹುಡುಕ್ಬೇಕೀಗ. ಎಸ್, ಇಲ್ಲೇ ಇದೆ ನೋಡಿ. ಓಹೋ ಭಾರಿ ದೊಡ್ಡದಾಗೆ ಐತೆ. ಎಂಟ್ರಿ ಕೊಡ್ತಾನ ನೋಡೋಣ. सर सर्विस नहीं कुछ दिखाने का
ಹಾಂ ಚೆಕಿಂಗ್ ಇಲ್ಲಂತೂ ಪ್ರತಿ ಗಾಡಿದೂ ಶೋರೂಮ್ಗಳು ಸಿಗುತ್ತೆ, ಎಸ್ಪೆಷಲಿ ಇನ್ नेपाल। भाई इंडिया से व्हीकल लंदन जा रहा है, चाइना से, कुछ टेंशन नहीं, खाली एक बार आप दिखाओ। एक जनरल चेकअप करते हैं, हाँ इसमें बैटरी से लेकर पहिए तक का सबका चेकअप होगा। ये कितना चार्ज पड़ेगा? Well, it will cost you around 350 Nepali rupees. Okay. It's around 200. Okay. Yeah, from Kerala. No, Karnataka, Bengaluru. Oh. Yes. RCB. RCB. You will go to China. Yes. And through there you will go to Kyrgyzstan, Pamir Highway. Yes. We will take PM Pamir Highway. Yes. Very good. Russia, Russia, then Greece, then Italy, Germany, Netherlands, Paris to London. London. Yes. It's very beautiful route, man. You're lucky. Thank you so much. That's why we need to show the vehicle once. Well, I'll सर्विस और 3000 किलोमीटर का बाकी है, सर्विस का नहीं है, all right. त्यो तो खाली जनरल चेकअप। अभी जनरल चेकअप कर दे। यस 350 भी पड़ेगा। यस बैटरी का हेल्थ, Yes. सब कुछ, व्हील बेयरिंग का कंडीशन क्या है, सब होगा। चेन गिन सभी करके एक बार। जो भी यहाँ से इंडियन लोग एडवेंचर टूरर होते हैं ना, मैं सबको फॉलो करता हूँ। ओ वो भी टच में रहते हैं। कितड़ी किरण KITHA ये आई THADI। Yes. Oh, seems like a pretty big channel you got. Yes. Are you on YouTube too? Yes. Sure man, I'll give a follow. ಥ್ಯಾಂಕ್ ಯು. ನೋಡಿ ಇಷ್ಟು ಚೆನ್ನಾಗಿ ಪಾಪ ಟ್ರೀಟ್ ಮಾಡ್ತಾ ಇದ್ದಾರೆ, ಖುಷಿ ಆಯಿತು. ಅವರೆಲ್ಲ ಮತ್ತೆ ನಮ್ಮ ಜೋಗಿನ ಫುಲ್ ಅರೌಂಡ್ ವಾಕ್ ಅರೌಂಡ್ ತಗೊಂತವ್ರೆ, ಹೆಂಗಿದೆ ಗಾಡಿ ಅಂತ. ಕೈಸಾ ಹೈ ಹಮಾರಾ ಗಾಡಿ? It's nice. ನೈಸ್. Netherlands, Germany, Greece, Russia, ಯಸ್ ಕಿರ್ಗಿಸ್ತಾನ್. China, Nepal, Bengaluru. And this? ये हो गया मेरा विलेज। Oh, your village. हाँ मेरा विलेज बेंगलुरु है ना, बेंगलुरु का पास एक विलेज छोटा। ट्रैवल करेगा अच्छा होगा. It may be nice, beautiful place. थैंक यू थैंक्स अ लॉट। एंड वन मोर, once vehicle will on, it will automatically doing record. Yes. If in case any possibilities of accident, Yeah. it will be a proof. Yeah, that's a very alarming. Yes like CCTV. That's pretty good. Even if you are in danger in a foreign country, Yes. the bike will always record these things. And Yes you're always on safe. ಸೇಫ್ಟಿ ಪರ್ಪಸ್. ಎಸ್ Thanks man. ಎಸ್. ಇದು ಆಕ್ಚುಲಿ ಸರ್ವಿಸ್ ಸೆಂಟರ್ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ನಮ್ಮ ಜೋಗಿ ಬಂದು ನಿಂತಿದ್ದಾನೆ. ಆಕ್ಚುಲಿ ಏನು ಗೊತ್ತಾ, ನಾನು ಹೋದ್ಸಲ ಬಂದಾಗ ನಾನು ನಮ್ಮ ಮಾದೇಶನೂ ಕೂಡ ಇಲ್ಲೇ ಸರ್ವಿಸ್ ಮಾಡಿಸಿದ್ದೆ ನೇಪಾಳದಲ್ಲಿ, ಒಂದು ಸರ್ವಿಸ್ ಹಿಸ್ಟ್ರಿ ಇರಲಿ ಅಂತ. ಆ್ಯಂಡ್ ದೆನ್ ಇವಾಗ KTMನೂ ಕೂಡ ಮಾಡಿಸ್ಕೊತಾ ಇರೋದು ಖುಷಿ ಆಗ್ತಾ ಇದೆ. ಒಂದು ಟೆಸ್ಟ್ ರೈಡ್ ಕೂಡ ಮುಗಿಸ್ಕೊಂಡ್ಬಂದ್ರು, ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಇಷ್ಟಕ್ಕೂ ಎಷ್ಟಿರ್ಬೋದು ಅನ್ಕೊಂಡಿದ್ದೀರಾ? 350 ನೇಪಾಳಿ ವಿತ್ ವಾಟರ್ ವಾಶ್ನು ಮಾಡಿಕೊಡ್ತಾರೆ. ಸೊ ಆಯಿಲು ಟಾಪ್ ಅಪ್ ಮಾಡಿಕೊಟ್ಟವ್ರೆ. ವೆಲ್ ಸರ್ವಿಸ್. ಅಲ್ಲಿಗೆ ಟೋಟಲ್ ಖರ್ಚಾಗಿದ್ದು 1300 ನೇಪಾಳಿ ಆಗಿದೆ. ಒಂದು ಹೆಚ್ಚು ಕಡಿಮೆ 800 ರೂಪಾಯಿ ಇಂಡಿಯನ್ ಬರುತ್ತೆ. ಕೆಲಸ ಏನೇನು ಅಂತಂದ್ರೆ, ಒಂದು ಆಯಿಲ್ ಟಾಪ್ ಅಪ್ ಒಂದು ಮಾಡೋದಿತ್ತು, ಅದನ್ನು ಮಾಡಿಸ್ಕೊಂಡಿದ್ದೀನಿ. ಮತ್ತೆ ಸಣ್ಣ ಪುಟ್ಟ ಜನರಲ್ ಚೆಕಪ್ ಅಂತ ಅಂದ್ಬಿಟ್ಟು ಅದಕ್ಕೊಂದು 350 ರೂಪಾಯಿ ಹೋಯ್ತು. ಆಯಿಲ್ 500 ml ಆಯಿಲ್ಗೆ 800 ರೂಪಾಯಿ ನೇಪಾಳಿ ಬಿದ್ದಿದೆ. ಕಾಸ್ಟ್ಲಿ ಇದೆ. ಜನರಲ್ ಸರ್ವಿಸ್ ಒಂದು ಕಡಿಮೆ ಬಿಟ್ಟರೆ ಇದೆಲ್ಲ ಹೆವಿ ಕಾಸ್ಟ್ಲಿ. ಅಂದರೆ ಐಟಮ್ಸ್ಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ. ಬೀದಿ ನಾಟಕ ಆಡ್ತಾವ್ರೆ ನೋಡಿ ಇಲ್ಲಿ. ವಾ, ಪೊಲೀಸವ್ರು ಯಾಕೆ ಇಷ್ಟೊಂದು ಸ್ಪೀಡಲ್ಲಿ ಓಡ್ತಾವ್ರೆ? ಬಂದೀನ್ ಮಾಡಿಸ್ತಾರ? ಇಲ್ಲ, ಅಲ್ಲೇನೋ ಗಲಾಟೆ ನಡೀತೈತೆ ಅನಿಸುತ್ತೆ. Once the guide comes, once she tells, he जो भी guide है, she tells what is the speed, I will inform everyone. So we proceed according to that speed. Because if you overspeed, you have to pay. We can't do anything with that. ಚೈನಾ ವೀಸಾದು ಅಪ್ರೂವ್ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಕಾಠ್ಮಂಡುವಿಂದ ನಾವು ಬಿಡ್ತಾ ಇದ್ದೀವಿ. ಸೊ ಇನ್ನು ಒಂದು ಹೆಚ್ಚು ಕಡಿಮೆ 14 ದಿನ ನಾನು ಕಾಂಟ್ಯಾಕ್ಟಲ್ಲಿ ಇರಲ್ಲ. ಯಾಕೆ ಅಂತಂದರೆ ಅಲ್ಲಿ ಗೂಗಲ್ಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಇದ್ಯಾವುದು ವರ್ಕ್ ಆಗಲ್ಲ ಅಂತೆ. ನೋಡಬೇಕು ಆಲ್ಟರ್ನೇಟ್ ಏನು ಮಾಡ್ಬೋದು ಅಂತ ನನಗೂ ಇವನ್ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಈಗ ನಮ್ಮ ಗಾಡಿಗಳಿಗೆಲ್ಲ ಫುಲ್ಲು ಫ್ಯೂಯಲ್ನ ಹಾಕಿಸ್ಕೊಂಡು ನಮ್ಮ ಜರ್ನಿನ ನಾವು ಶುರು ಮಾಡ್ತೀವಿ. ಬೆಳಗ್ಗೆ ಎದ್ದು ಇಲ್ಲಿಂದ ಹೋಗ್ತೀವಿ. 200 ರೂಪಾಯಿಗೆ ಬರೀ 1.2 ಲೀಟ್ರ್ ಅಷ್ಟೇ ಬರುತ್ತೆ. ನಂದು ಟೋಟಲ್ ಈಗ 700ಗೆ ಹಾಕ್ಸ್ಕೊಂಡಿದ್ದೀನಿ. ಟೂ 40 ಕಿಲೋಮೀಟರ್ ರೇಂಜಿಗೆ ಬರುತ್ತೆ, ತೊಂದರೆ ಇಲ್ಲ. ಅಲ್ಲೆಲ್ಲ ಚೈನಾ ಬಾರ್ಡ್ರ್ ದಾಟಬೇಕಾದ್ರೆ ಪೆಟ್ರೋಲ್ ಟ್ಯಾಂಕ್ ಖಾಲಿ ಮಾಡಿ ಕಳಿಸ್ತಾರಂತೆ. ಅದೇನು ರೂಲ್ಸ್ಗಳು ಏನೋ ಗೊತ್ತಿಲ್ಲ, ನೋಡೋಣ.
ಹ್ಞೂ ಅಂತ ಹೇಳ್ಬಿಟ್ಟು ಅದಕ್ಕೆ ಕಮ್ಮಿ ಹಾಕ್ಸಿದ್ದೀನಿ, ಮಿಕ್ಕಿದ್ದು ನೋಡ್ತೀನಿ. ಬೈಕರ್ಸ್ದು ಟೈರ್ಗಳನ್ನೆಲ್ಲ ಒಂದ್ಸಲ ಮೇಲ್ ಕಟ್ಕೊತಾ ಇದ್ದೀವಿ ಕಾರ್ಗಳ ಮೇಲೆ, ಲಗೇಜ್ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ. ಹೋಟೆಲ್ ಬಿಲ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಸಪ್ರೇಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅನ್ಕೊಳ್ಳಿ. 5 ದಿನದಲ್ಲಿ ನಾವು ನೈಟ್ ಟೈಮ್ ಊಟ ಮಾಡಿರೋದಕ್ಕೆ ಮಾತ್ರ 2780 ಬಂದಿದೆ ನನಗೊಬ್ಬನಿಗೆ. ಸೊ ಈಗ ನಂದು ಒಬ್ಬಂದಾಗಿರೋದು 2780 ಡಿವೈಡೆಡ್ ಬೈ 1.6 ಅಂದರೆ ನೋಡಿ 1737 ರೂಪಾಯಿಗೆ ತಿಂದಿದ್ದೀನಿ 5 ದಿನಕ್ಕೆ. ಗುಡ್. ಅಂಡ್ ಮೋರ್ ಎವರ್ ಹೋಟೆಲ್ ಕೇದಾರ್ನಾಥ್ ಏನಿದೆಯೋ ಆರಾಮಾಗಿ ಬನ್ನಿ, ಯಾಕೆಂತಂದ್ರೆ ಒಳ್ಳೆ ಫುಡ್ಡು ಒಳ್ಳೆ ಸ್ಟೇ. ಇದೇ ನಮ್ಮ ಪ್ರಮೋಷನ್ಗೆ ಅಂತ ಹೇಳ್ತಲ್ಲ, ನೋಡಿ ನಿಮ್ಮ ಕಣ್ಣು ಮುಂದೆನೇ ದುಡ್ಡು ಕೊಟ್ಟಿದ್ದೀವಿ ಅಲ್ವಾ ಸರ್? ಚೆನ್ನಾಗಿತ್ತಲ್ವಾ? ಎಸ್. ಮೋರ್ ಎವರ್ ಈ ಹುಡುಗ ಇರ್ತಾರೆ, ಇವ್ರ ಹೆಸರು ತೇಜು ಅಲ್ಲ? ತೇಜು ಇರ್ತಾರೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಇಲ್ಲಿ ಪಿಂಗ್ ಮಾಡಿರ್ತೀನಿ. ನೇಪಾಳು ಕೇದಾರ್ನಾಥಕ್ಕೆ ಬಂದ್ರೆ ಅಂಡ್ ಜೆಂಟಲ್ ಪರ್ಸನ್, ಕ್ಲೀನಾಗಿ ಹ್ಯಾಂಡಲ್ ಮಾಡ್ಕೊಳ್ತಾನೆ. ಮತ್ತು ನೀವು ಏನಾದರೂ ಡಿಸ್ಕೌಂಟು ಅದೆಲ್ಲ ಕೇಳ್ತು ಅಂತಂದ್ರೂ ಕೂಡ ಮಾಡ್ಕೊಡೋಕೆ ಬನ್ನಿ, ಓಕೆನಾ?